ತಪ್ಪು ತಪ್ಪೇ ಅಲ್ವಾ? ಅದು ಅವ್ರು ತಿನ್ನಲಿ, ಅವ್ರು ಮಾಡಿದ್ರು ತಪ್ಪೇ, ಇವ್ರು ಮಾಡಿದ್ರು ತಪ್ಪೇ. ಅವ್ರು ಮಾಡಿಬಿಟ್ಟಿದ್ದಾರೆ, ನಾನು ಯಾಕೆ ಮಾಡಬಾರ್ದು ಅಂತೇಳಿ ರೈಟ್ ಇದೆಯಾ ಅವ್ರಿಗೆ? ಅವ್ರು ಮಾಡಿದ್ದಾರೆ ತಪ್ಪಂದ್ರೆ ಇವ್ರು ಮಾಡೋದಕ್ಕೆ ರೈಟ್ ಇದೆಯಾ? ಇಲ್ಲಿ ಡೆವಲಪ್ಮೆಂಟ್ ಇಲ್ಲ, ಒಂದು ಇಲ್ಲ. ಈ ಸ್ಟೇಟ್ ಗತಿ ಏನಾಗೋದು? ಇವಾಗ ಬಾಂಗ್ಲಾದೇಶ, ಪಾಕಿಸ್ತಾನ, ಶ್ರೀಲಂಕಾ ಆ ಥರ ಆಗ್ಬಿಟ್ಟು ನಾಳೆ ನಮ್ಮ ಮಕ್ಕಳಿಗೆಲ್ಲ ಇಲ್ಲಿ ಬದುಕೋದಕ್ಕಾಗೋದಿಲ್ಲ. ಬೆಳಿಗ್ಗೆ ಎದ್ರೆ ಎಲ್ಲಿ ತಿನ್ನೋಣ, ಎಲ್ಲಿ ಲೂಟಿ ಮಾಡೋಣ, ಇದೇನಾ ಇವ್ರದ್ದು ಉದ್ದೇಶ? ಎಲ್ಲಾದ್ರೂ ನೋಡಿ ನೂರಾರು ಕೋಟಿಗೆ ಲೆಕ್ಕನೇ ಇಲ್ಲ. ಅವರೆಲ್ಲ ಮಾಡಿಲ್ವ? ಅವ್ರು ತಿನ್ಲಿಲ್ವಂದ್ರೆ ಅವ್ರು ತಿಂದಿದ್ದಾರೆ, ನೀನ್ ಯಾಕೆ ತಿಂತೀಯಾ? ಅವ್ರು ತಪ್ಪು ಮಾಡಿದ್ರಿಂದ ನಾನು ತಪ್ಪು ಮಾಡ್ತೇನೆ ಅಂತ ನಿನ್ ರೈಟ್ ಅದು? ಸರ್, ನಮ್ಮ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ದ್ವೇಷದ ರಾಜಕೀಯ ನಡೀತಿದ್ಯಾ ಅಂತ. ನಡೀತಾ ಇದೆ ದೇಶದ ರಾಜಕೀಯದಲ್ಲಿ. ಇವಾಗ ಮುನಿರತ್ನಂ ಜೈಲಲ್ಲಿ ಬೇಲ್ ಮೇಲೆ ಹೊರಗಡೆ ಬಂದರು. ಅವ್ರ ಮೇಲೆ ಇನ್ನೊಂದು ಕಂಪ್ಲೇಂಟ್ ಕೊಡಿಸಿ ಅವ್ರನ್ನ ಮತ್ತೆ ಜೈಲಲ್ಲಿ ಇಟ್ಟಿದ್ದಾರೆ. ಪ್ರತಿಯೊಂದು ದ್ವೇಷದ ರಾಜಕೀಯ ನಡೀತಾ ಇರೋದು ಇಲ್ಲಿ. ಈ ದ್ವೇಷದ ರಾಜಕೀಯ ಯಾರಿಗೆ ಏನು ಮಾಡಬೇಕು ಇಂಥವ್ರು ಪ್ಲಾನ್ ಮಾಡ್ತಾ ಇದ್ದಾರೆ ವಿನಃ ಈ ರಾಜ್ಯನ ಉದ್ಧಾರ ಮಾಡಬೇಕು, ನಾವೇನಾದ್ರು ಡೆವಲಪ್ಮೆಂಟ್ ಮಾಡೋಣ ಅನ್ನೋದು ಇಲ್ಲವೇ ಇಲ್ಲ. ಈ ಸರ್ಕಾರ ಬಂದಿದ್ದರಿಂದ ಇದುವರೆಗೂ ಯಾವುದು 10 ಪೈಸೆ ಕೆಲಸ ಆಗಿಲ್ಲ. ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಹೇಳ್ಕೊಂಡು ಕಾಲ ತಳ್ತಾ ಇದ್ದಾರೆ. ಏನೂ ಮಾಡಿಲ್ಲ ಅವರು. ಅದು ಮಾತ್ರ ಹೇಳ್ಬಲ್ಲ. ಸರ್, ಇವಾಗ ಅವ್ರೇನೋ ದ್ವೇಷದ ರಾಜಕೀಯ ಮಾಡ್ತಿದ್ದಾರೆ ಅಂದ್ರೆ, ನೀವು ಹಗರಣಗಳು ಮಾಡಿದ್ದೀರಾ, ನಾವು ಹಗರಣಗಳು ಮಾಡಿದ್ದೀವಿ, ನೀವು ಇವಾಗ ಎತ್ತು ತೋರಿಸ್ತಿದ್ದೀರಾ. ಇದೇನಂದ್ರೆ ಅವ್ರು ಸ್ವಲ್ಪ ತಿಂದಿದ್ದಾರೆ 1 kg ಹೇಳು, ನಾನು 10 kg ತಿನ್ಬಿಟ್ಟಿದ್ದೀನಿ ಅಂತ ಅದು ಲೆಕ್ಕ. ಅದು ತಪ್ಪು ತಪ್ಪೇ ಅಲ್ವಾ? ಅದು ಅವ್ರು ತಿನ್ನಲಿ, ಅವ್ರು ಮಾಡಿದ್ರು ತಪ್ಪೇ, ಇವ್ರು ಮಾಡಿದ್ರು ತಪ್ಪೇ. ಅವ್ರು ಮಾಡಿಬಿಟ್ಟಿದ್ದಾರೆ, ನಾನು ಯಾಕೆ ಮಾಡಬಾರ್ದು ಅಂತೇಳಿ ರೈಟ್ ಇದೆಯಾ ಅವ್ರಿಗೆ? ಅವ್ರು ಮಾಡಿದ್ದಾರೆ ತಪ್ಪಂದ್ರೆ ಇವ್ರು ಮಾಡೋದಕ್ಕೆ ರೈಟ್ ಇದೆಯಾ? ಅವ್ರು ಹಗರಣ ಮಾಡಿ 1000 ಕೋಟಿ ತಿಂದಿರೋದ್ರಿಂದ ನಾನು ಹಗರಣ ಮಾಡಿ ಬರೀ 10 ಕೋಟಿ ತಾನೆ ಯಾಕೆ ನನ್ನ ಕೇಳ್ತಿರೋದಕ್ಕೆ? ಅದು ತಪ್ಪಲ್ವಾ? ಅವ್ನು ಎಷ್ಟಾದ್ರೂ ತಿಂದಿರಲಿ, ಯಾರಾದರೂ ಮಾಡಿರಲಿ, ಯಾರು ಮಾಡಿದ್ರು ಹಗರಣನೇ. ಯಾರು ಅಪ್ರೋಪ್ರಿಯೇಷನ್ ಮಾಡಿದ್ರು ತಪ್ಪೇ ಇದು. ಅವ್ರಿಗೆಲ್ಲ ಪನಿಷ್ಮೆಂಟ್ ಆಗಬೇಕು, ಎಲ್ಲ ಜೈಲ್ಗೆ ಹೋಗ್ಬೇಕು. ತಿಂದಿರೋರೆಲ್ಲ ಜೈಲ್ಗೆ ಹೋಗ್ಲಿ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಕ್ಯಾಸ್ಟ್ ಆ್ಯಂಡ್ ಕ್ರೀಡ್. ದೇ ಮಸ್ಟ್ ಗೋ ಬಿಹೈಂಡ್ ದ ಬಾರ್ಸ್. ಅಂದ್ರೆ ಜೈಲಿಗೆ ಹೋಗ್ಬೇಕು ಅಂತಂದ್ರೆ ನೀವ್ ಹೇಳೋ ಪ್ರಕಾರ ಎಲ್ಲರೂ ಹೋಗ್ಬೇಕು ಅನ್ಸುತ್ತೆ ಒಳಗಡೆ. ತಿಂದಿರೋರೆಲ್ಲ ಹೋಗ್ಲಿ. ಸುಮ್ಮನೆ ಟ್ಯಾಕ್ಸ್ ಪೇಯ್ಡ್ ಅಮೌಂಟ್, ಜನರ ಒಂದು ಟ್ಯಾಕ್ಸ್ ದುಡ್ಡು ಬಂದ್ಬಿಟ್ಟು ಅವ್ರು ತಿನ್ಬಿಟ್ಟು ಅವ್ರು ಮಜಾ ಮಾಡ್ತಾ ಇದ್ರೆ ಇಲ್ಲಿ ಡೆವಲಪ್ಮೆಂಟ್ ಇಲ್ಲ, ಒಂದು ಇಲ್ಲ. ಈ ಸ್ಟೇಟ್ ಗತಿ ಏನಾಗೋದು? ಇವಾಗ ಬಾಂಗ್ಲಾದೇಶ, ಪಾಕಿಸ್ತಾನ, ಶ್ರೀಲಂಕಾ ಆ ಥರ ಆಗ್ಬಿಟ್ಟು ನಾಳೆ ನಮ್ಮ ಮಕ್ಕಳಿಗೆಲ್ಲ ಇಲ್ಲಿ ಬದುಕೋದಕ್ಕಾಗೋದಿಲ್ಲ. ಆ ಪರಿಸ್ಥಿತಿ ಆಗುತ್ತೆ. ಅದನ್ನು ತಗೊಂಡು ಬರೋ ಈ ರೂಟಲ್ಲಿ ಇವ್ರು ಹೋಗ್ತಾ ಇದ್ದಾರೆ. ಇವ್ರು ಕಂಟ್ರೋಲ್ ಆಗಿಲ್ಲ ಅಂದ್ರೆ ಹೆಂಗೆ? ಜೈಲಿಗೆ ಹೋಗ್ತಾರೆ ಇವ್ರು ತಿನ್ಬಿಟ್ಟು ಮಜಾ ಮಾಡ್ಕೊಂಡು ಇಲ್ಲಿ ಡ್ಯಾನ್ಸ್ ಮಾಡ್ಕೊಂಡಿದ್ರೆ ಆಗುತ್ತಾ? ಬೆಳಿಗ್ಗೆ ಎದ್ರೆ ಎಲ್ಲಿ ತಿನ್ನೋಣ, ಎಲ್ಲಿ ಲೂಟಿ ಮಾಡೋಣ, ಇದೇನಾ ಇವ್ರದ್ದು ಉದ್ದೇಶ? ಎಲ್ಲಾದ್ರೂ ನೋಡಿ ನೂರಾರು ಕೋಟಿಗೆ ಲೆಕ್ಕನೇ ಇಲ್ಲ. 1000 ಕೋಟಿಗೆ ಲೂಟಿ ಅಂದರೆ ಅವಾಗ ಲೆಕ್ಕಕ್ಕೆ ಬರುತ್ತೆ ಅವ್ರಿಗೆ. 100, 500, 200 ಕೋಟಿ ಅವ್ರಿಗೆ ಲೆಕ್ಕನೇ ಇಲ್ಲ. ಈ ಥರ ಆಗ್ಬಿಟ್ರೆ ತಿನ್ನೋದೇ ಪರಿಸ್ಥಿತಿ ಆಗ್ಬಿಟ್ರೆ ಹೆಂಗೆ? ಅದು ಇಟ್ಸ್ ವೆರಿ ವೆರಿ ಬ್ಯಾಡ್, ಎಸ್ಪೆಷಲಿ ಇನ್ ಕರ್ನಾಟಕ. ಇದು ಯಾರು ಅದನ್ನು ಹೇಳ್ತಾರಲ್ಲ, ಅವರೆಲ್ಲ ಮಾಡಿಲ್ವ? ಅವ್ರು ತಿನ್ನಲಿಲ್ವಂದ್ರೆ ಅವ್ರು ತಿಂದಿದ್ದಾರೆ, ನೀನು ಯಾಕೆ ತಿಂತೀಯಾ? ಅವ್ರು ತಪ್ಪು ಮಾಡಿದ್ರಿಂದ ನಾನು ತಪ್ಪು ಮಾಡ್ತೇನೆ ಅಂತ ನಿನ್ನ ರೈಟ್ ಅದು? ಅವ್ರು ತಿಂದಿದ್ದಾರೆ ಅಂತ ನೀನು ತಿನ್ಬೇಕಂತ ಏನಾದರೂ ಸರ್ಕಾರ ನಿನಗೆ ಕಾನೂನು ಮಾಡಿದ್ಯಾ? ನಿನ್ಗೇನಾದ್ರು ರೈಟ್ ಕೊಟ್ಟಿದ್ಯಾ? ಕಾನ್ಸ್ಟಿಟ್ಯೂಷನ್ ಏನಾದ್ರು ಇದೆಯಾ? ಅವ್ನು ತಿಂದಿದ್ದಾರೆ ಅಂದ್ರೆ ನಾನು ತಿನ್ನಬೇಕು ಅಂತ? ನಾಚಿಕೆ ಆಗೋದಿಲ್ಲ ಆ ಥರ ಹೇಳೋದಕ್ಕೆ? ಆ ಥರ ಹೇಳೋರಿಗೆಲ್ಲ ಉಗಿಬೇಕು, ಮುಖದ ಮೇಲೆ ಉಗಿಬೇಕಂತ ಅವ್ರಿಗೆ. ಸರ್, ನಾವು ಇಷ್ಟು ದಿನ ನಮ್ಮ ರಾಜ್ಯದ ಸರ್ಕಾರ ನೋಡ್ತಾ ಇದ್ವಿ, ಅಂದ್ರೆ ಹೋರಾಟಗಳನ್ನ ಮಾಡ್ತಾ ಇದ್ರು, ನೀವು ರಾಜೀನಾಮೆ ಕೊಡಿ, ನೀವು ರಾಜೀನಾಮೆ ಕೊಡಿ ಅಂತ ಹೋರಾಟಗಳು ಮಾಡ್ತಿದ್ರು. ಇವಾಗ ಏನು ನಮ್ಮ ರಾಜ್ಯದ ಸರ್ಕಾರ ಏನಿತ್ತು ಅದು ಮಾತ್ರ ನಡೀತಿತ್ತು ಅಂತ ನಾವು ಅನ್ಕೊಂಡಿದ್ವಿ. ಇವಾಗ ಕೇಂದ್ರ ಸರ್ಕಾರದವರೆಗೂ ತಲುಪಿದೆ ಈ ವಿಚಾರ. ಯಾವುದು? ಅಂದ್ರೆ ರಾಜೀನಾಮೆ ಕೊಡ್ಬೇಕು ಅನ್ನೋ ವಿಚಾರ. ಇವಾಗ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ತಾರೆ. ಇವಾಗ ನಿರ್ಮಲಾ ಸೀತಾರಾಮನ್ ಮಿಸ್ಅಪ್ರೋಪ್ರಿಯೇಷನ್ ಮಾಡಿ ದುಡ್ಡು ತಿನ್ಬಿಟ್ಟು ಲೂಟಿ ಮಾಡಿ ಏನೋ ಅವ್ರ ಮೇಲೆ ಕೇಸ್ ಹಾಕಿಲ್ಲ. ಬಾಂಡ್ಸ್ ಮೇಲೆ ಬಂದ್ಬಿಟ್ಟು ಪಾರ್ಟಿಗೆ ದುಡ್ಡು ಕಲೆಕ್ಟ್ ಮಾಡಿರೋದ್ರಲ್ಲಿ ಅವ್ರನ್ನ ಹಾಕಿರೋದು. ಅದು ಎಲ್ಲ ಪಾರ್ಟಿಯವ್ರ ಇದು ಇದೆ, ಅವ್ರದ್ದು ಒಬ್ರದ್ದೇ ಅಲ್ಲ ಅದು. ಅದನ್ನು ಇಟ್ಕೊಂಡ್ಬಿಟ್ಟು ನಾನು ಲೂಟಿ ಮಾಡಿದ್ದೀವಿ, ನಮ್ಮನ್ನು ಕೇಳ್ತಾರೆ ಅವ್ರಿಗೆ ಕೇಳಿ ಅಂದರೆ ಅದೆಲ್ಲ ತಪ್ಪು, ಅದು ಸರಿ ಇಲ್ಲ. ಅದು ಯಾರು ಜನ ನಂಬೋದಿಲ್ಲ. ಸುಮ್ಮನೆ ಯಾರು ಗೊತ್ತಿಲ್ಲದೆ ಇರೋರು ಅವರು ಕೇಸ್ ಇದ್ರೆ ಅವರು ಮಾಡಲಿ. ಏನು ಗೊತ್ತಿಲ್ಲದಿರೋ ಜನ ಅದನ್ನು ಒಪ್ಕೊಳ್ತಾರೆ. ಪಬ್ಲಿಕಲ್ಲಿ ಬಂದ್ಬಿಟ್ಟು ಯಾರೋ ವಿಷಯ ಗೊತ್ತಿರೋರು ಅದನ್ನು ಯಾರು ಒಪ್ಕೊಳ್ಳೋಕೆ ಹೋಗಲ್ಲ. ಅವ್ರ ಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು FIR ಹಾಕಿರ್ಸ್ತೀರ. ಇವಾಗ ಫೋರ್ಸ್ ಮಾಡಿ ಹಾಕ್ಸಿರೋದು ಅದೆಲ್ಲ ಅವ್ರನ್ನೆಲ್ಲ ಏನಾದ್ರು ಅವ್ರು ಅರೆಸ್ಟ್ ಮಾಡಿ ಜೈಲು ಕಳಿಸ್ಬಿಟ್ಟು ನೋಡೋಣ. ಅದರಲ್ಲಿ ಏನಾದ್ರು ಇದ್ರೆ ಅದೆಲ್ಲ ಸುಪ್ರೀಂ ಕೋರ್ಟ್ ಎಲ್ಲ ಆಲ್ರೆಡಿ ಉಪ್ಪಾಗಿ ಬಿಟ್ಬಿಟ್ಟಿದ್ದಾರೆ. ಅದೆಲ್ಲ ಏನು ಅದರಲ್ಲೆಲ್ಲ ಏನು ಅವ್ರ IMIN ತಿಂದಿಲ್ಲ. IMIN ಇವ್ರ ಥರ ಕರಪ್ಟಿವ್ ಅಲ್ಲ. ಅವ್ರ ಅಪ್ಪ ಬಂದ್ಬಿಟ್ಟು ಇನ್ನೂ ಪೂರ್ ಮನೆಯಲ್ಲಿದ್ದಾರೆ. ಅವ್ರ ಮನೆಗಿನೇ ಮಠ ಎಲ್ಲ ನೋಡಿದ್ರೆ ಅವ್ರ ಪರಿಸ್ಥಿತಿ ಹೆಂಗಿದೆ. ಇಲ್ಲಿ ನಮ್ಮ ಕಾರ್ಪೊರೇಟರ್ ಒಬ್ಬರದು ಪ್ರಾಪರ್ಟಿ ಬಂದ್ಬಿಟ್ಟು 100 ಕೋಟಿ ಇರುತ್ತೆ. ಅವ್ರದ್ದು ಬಂದ್ಬಿಟ್ಟು ಅವ್ರ ಬಿಲ್ಡಿಂಗ್ ಎಲ್ಲ ಸೇರಿಸಿ 1 ಕೋಟಿ 2 ಕೋಟಿನೂ ಬರೋದಿಲ್ಲ. ಆ ಸ್ಟೇಜಲ್ಲಿದ್ದಾರೆ ಕೇಂದ್ರ ಮಂತ್ರಿಗಳು. ಇವತ್ತು ಪ್ರಧಾನಮಂತ್ರಿ ಏನು ಪ್ರಾಪರ್ಟಿ ಇದೆ? ಇಲ್ಲಿ ಒಂದು ಕಾರ್ಪೊರೇಟರ್ದು ಅವ್ರಿಗಿಂತ ಕಡಿಮೆ ಇರೋ ಕಾರ್ಪೊರೇಟರ್ ಯಾರು ಇಲ್ವೇ ಇಲ್ಲ ಬೆಂಗಳೂರಲ್ಲಿ. ಆ ಸ್ಟೇಜಲ್ಲಿದೆ. ಅದೆಲ್ಲ ವೆರಿಫೈ ಮಾಡಬೇಕು. ಸುಮ್ಮನೆ ಅವರು ಮೈನ್ ಬಾಡಲ್ಲಿ ಹಿಂಗೆ ಮಾಡಿಬಿಟ್ರು ಅದು ಮಾಡಿಬಿಟ್ರು ಸುಮ್ಮನೆ ರೀಲ್ ಬಿಟ್ಬಿಟ್ರೆ ಆಗುತ್ತಾ?
ಅದೆಲ್ಲ ತಪ್ಪದು. ನಮ್ಮ ಕರ್ನಾಟಕ ರಾಜ್ಯನ ಹಾಳು ಮಾಡ್ತಾ ಇದ್ದಾರೆ. ನಾವೇನೋ ಗ್ಯಾರಂಟಿಗಳು ಕೊಟ್ಬಿಟ್ಟು ಏನು ಗ್ಯಾರಂಟಿಗಳು ಕೊಟ್ಟಿದ್ದು, ನಮ್ಮನ್ನು ಕಲಿಸೋದು ಗ್ಯಾರಂಟಿಗಳು ಕೊಟ್ಬಿಟ್ಟಿದ್ರು ಅಷ್ಟೇ. ಸರ್ವನಾಶ ಮಾಡ್ತೀವಿ ಅನ್ನೋ ಗ್ಯಾರಂಟಿ ಅಷ್ಟೇ. ಇದೆಲ್ಲ ಸೇರಿ ಬರೀ ಗ್ಯಾರಂಟಿಗಳು ನಾವು ಕೊಡ್ತೀವಿ, ಅವ್ರು ಅಪೋಸ್ ಮಾಡ್ತಾರೆ. ಸುಮ್ಮನೆ ಎತ್ಕಟ್ಕೊಂಡು ಪಬ್ಲಿಕಲ್ಲಿ ರಾಜಕೀಯ ಮಾಡಿಕೊಂಡು ಜೀವ 4-5 ವರ್ಷ ಇದರಲ್ಲಿ ತಳ್ಳಿಬಿಟ್ಟು ಈ ಸ್ಟೇಟನ್ನು ಏನು ಇಲ್ದಿರ ಮಾಡಿಬಿಡ್ತಾರೆ, ಸರ್ವನಾಶನ ಮಾಡ್ತಾರೆ. ಥ್ಯಾಂಕ್ ಯು. ಬೀಟ್ ಪ್ಲಸ್ ಕರ್ನಾಟಕ.